ಅಲ್ಲಿಗೆ ತಲುಪಿಸ್ತೇನೆ. ಅಮ್ಮ ವಂದಿಸಿದ್ದೇನೆ. ಒಳ್ಳೇದಾಗಲಿ ಏನು ಅಂತ ಅಮ್ಮ ವಂದಿಸಿಕೊಂಡಿದ್ದೇನೆ. ನನಗಲ್ಲ, ನಿನಗೆ ಸ್ವಲ್ಪ ಹೆಚ್ಚಿಗೆ ಅಂತ ಕಾಣುವುದಿಲ್ಲ ಇದು. ನಿಮಗೆ ಎಷ್ಟು ಕೊಟ್ಟರು ಕಡಿಮೆ ಅಮ್ಮ. ಎಂತದ ಎಷ್ಟು ಬಾರಿ ನಮಸ್ಕರಿಸಿಕೊಳ್ಳುವುದು? ನಮಸ್ಕಾರ ಕೊಟ್ಟಷ್ಟು ಒಳ್ಳೇದಲ್ವೇ? ಹಾಗಲ್ಲ, ಅತಿ ವಿನಯ ಧೂರ್ತ ಲಕ್ಷಣ ಅಂತ ಹೇಳಿದ್ದಾರೆ. ಕೆಲವೊಮ್ಮೆ ಹಾಗಾಗುವುದು. ಅಂತವರೆಲ್ಲ ನಿಮ್ಮ ಹತ್ತಿರ ಇರುವುದಕ್ಕೆ ಸಾಧ್ಯ ಉಂಟಮ್ಮ? ಗೆಳತಿ, ಏನು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸಿ ಈಗ ಹೋದದಷ್ಟೇ ನೀನು. ಹೌದು. ಅಲ್ಲ, ಇನ್ನು ಬರ್ಲಿಕ್ಕೆ ನಾಳೆ ನೀನು, ಆದ್ರೆ ಇವತ್ತೇ ಬಂದಿಯಲ್ಲ. ಬರುವುದಕ್ಕೆ ಕಾರಣ ಉಂಟು. ಯಾಕಂತ ಗೊತ್ತಾಗ್ಲಿಲ್ಲ. ಏನೇ ಅಮ್ಮ, ನಾನು ಕೆಲಸ ಮುಗಿಸಿ ಮನೆಗೆ ಹೋಗುವಂತಹ ಹೊತ್ತಿನಲ್ಲಿ ಸ್ವಲ್ಪ ಹತ್ತಿರದ ದಾರಿಯಲ್ಲಿ ಹೋಗುವ ಅಂತೇಳಿ ರುಕ್ಮಿಣಿ ಅಂಗಳದಲ್ಲಿ ಹೋದೆಮ್ಮ. ನೇರ ಮಾರ್ಗದಲ್ಲಿ ನಿನಗೆ ಮನೆ ಸೇರ್ಲಿಕ್ಕೆ ಆಗುದಿಲ್ವಾ? ಇಲ್ಲ, ಮಳೆ ಮಾರ್ಗ ಯಾಕೆ ಅಂತ. ಹತ್ತಿರ ಆದ್ರೆ ಅದೇ ಇದು ಹತ್ತಿರ ಆಗ್ತದೆ ಅಂತ ಹೇಳಿದ್ರೆ ಒಳ ಮಾರ್ಗದಲ್ಲೇ ಹೋಗುವುದಾ? ಹೌದು. ಆದಿತ್ತು ಬಿಡು. ಅಮ್ಮ, ಹೋಗುವಾಗ ಅಲ್ಲಿ ಯಾರೋ ಮಾತನಾಡುದು ಕೇಳಿಸಿತಮ್ಮ. ಏನೇ ಹೇಳಲಿಕ್ಕೆ ಬಂದದ್ದು ನೀನು? ಮಾತನಾಡುದು ಕೇಳಿಸಿತು. ಆವಾಗ ಯಾರು ನೋಡುವಾಗ ಪುರುಷರ ಶಬ್ದಮ್ಮ. ರುಕ್ಮಿಣಿ ಮನೆಯಲ್ಲಿ ಯಾರ ಗಂಡಸರ ಧ್ವನಿಯ? ಹೌದು. ಯಾರು ಇರ್ಬೋದು ಬಿಡು. ಹಾಗೆ ಯಾರು ನೋಡ್ಲಿಕ್ಕೆ ಇಳುಕಿ ನೋಡಿದೆ ಅಮ್ಮ ನಾನು. ನನ್ನ ಜೊತೆಯಲ್ಲಿದ್ದು ಇಂಥ ದುರ್ಬುದ್ಧಿ ಕಲ್ತಿದ್ಯಲ್ಲ ಅಂತ. ಏನು? ಅಲ್ಲ, ಇನ್ನೊಬ್ಬರ ಮನೆಯಲ್ಲಿ ಏನ್ ನಡೀತದೆ ಅಂತ ಇಣುಕಿ ನೋಡುವುದಾ? ಒಳ್ಳೇದೇನೆ ಅದು. ಏನು? ಯಾವ್ದಾದ್ರು ಏನು ಅಂತಲೇ ಸಂಶಯ ಇದ್ರೆ ಅದನ್ನು ನೇರವಾಗಿ ನೋಡಿದ್ರೆ ಮತ್ತೆ ಸಂಶಯ ಇಲ್ಲ ತಾನೆ? ಸರಿ, ನೋಡಿದ್ಯಾ? ಹೌದು. ಯಾರು? ಸತ್ಯಭಾಮ ನಾರದ ನಿಲ್ಲಿಗೆ ಬಂದು ಸತ್ಯಭಾಮ ನೀರ ಕೇಳೆ ಸತ್ಯಭಾಮ ನಾರದ ನಿಲ್ಲಿಗೆ ಬಂದು ನಾರದ ನಿಲ್ಲಿಗೆ ಬಂದು ವಾರಿದಾಗಿಂತನೊಂದು ಪಾರಿಜಾತವ ವಾರಿದಾಗಿಂತನೊಂದು ಪಾರಿಜಾತವ ನೀರ ಕೇಳಿ ಸತ್ಯಭಾಮ ನಾರದ ನಿಲ್ಲಿಗೆ ಬಂದು ವಾರಿದಾಗಿಂತನೊಂದು ಪಾರಿಜಾತವ ಸರಿ ಬಿಡು. ಯಾರೋ ಗಂಡಸರ ಧ್ವನಿ ರುಕ್ಮಿಣಿ ಮನೆಯೊಳಗೆ ಅಂತ ಆಯ್ತು. ನೀ ನೋಡಿದೆ? ಹೌದು. ಯಾರಂತ ಗೊತ್ತಾಯ್ತಾ? ಗೊತ್ತಾಯ್ತಮ್ಮ. ಯಾರೇ? ಒಂದು ನಿಮ್ಮ ಗಂಡ. ಇದ್ರಲ್ಲಿ ಎಂತದ್ದೇ ವಿಶೇಷ ಉಂಟು? ನಾನು ಒಬ್ಬಳೆ ಹೆಂಡತಿ ಇವರಿಗೆ. ರುಕ್ಮಿಣಿ ಹೌದಲ್ವಾ? ತುಂಬಾ ಮಂದಿ ಇದ್ದಾರೆ. ಹೋಗಿರಬಹುದು. ಏನಾಯ್ತು ಅದ್ರಲ್ಲಿ ಈಗ? ಅವರು ಇರುವುದು ದೊಡ್ಡ ವಿಶೇಷ ಅಲ್ಲಮ್ಮ. ಅವರ ಜೊತೆಗೆ ಮತ್ತೊಬ್ರು ಇದ್ರು. ಮತ್ತೊಬ್ರು ಇದ್ರ? ಹೌದು. ಯಾರೇ? ನಾರದ ಮಹರ್ಷಿಗಳು. ಅಲ್ಲ, ನಿನ್ ತಲೆಗೆ ಏನಾಗಿದೆ ಅಂತ? ಏನು? ನನ್ನವರನ್ನು ನೋಡ್ಲಿಕ್ಕೆ ನಾರದ ಮಹರ್ಷಿಗಳು ಬಂದಿರಬಹುದು. ರುಕ್ಮಿಣಿ ಮನೆಯಲ್ಲಿ ಇದ್ದಾರಂತ ಅವರಿಗೆ ತಿಳಿದಿದೆ. ಹಾಗಾಗಿ ಅಲ್ಲಿಗೆ ಹೋಗಿದ್ದಾರೆ. ಏನಾಯ್ತು ಈಗ? ಅಮ್ಮ, ನಾರದ ಮಹರ್ಷಿಗಳು ಬರುವುದು ಹೌದು, ಆದ್ರೆ ಅವರು ಬರಿಗೈಯಲ್ಲಿ ಬರಲಿಲ್ಲ. ನಾರದ್ರು ಎಲ್ಲಿಗಾದ್ರೂ ಹೋಗುವಾಗ ಬರಿಗೈಯಲ್ಲಿ ಹೋದದುಂಟ? ಅಂದ್ರೆ ಯಾವಾಗ್ಲೂ ಎಲ್ಲಿಗೆ ಹೋಗುವಾಗ್ಲೂ ಅವರ ಕೈಯಲ್ಲಿ ತಾಳ ತಂಬುರಿ ಎನ್ನುವುದು ಇದ್ದೇ ಇರ್ತದೆ. ಅದು ಇತ್ತಮ್ಮ. ಅದಕ್ಕಿಂತಲೂ ಹೆಚ್ಚಿನದ್ದು ಒಂದು ಇತ್ತು. ಹೆಚ್ಚಿನದ್ದ? ಹೌದು. ಏನೇ ಅದು? ಒಂದು ಹೂವಮ್ಮ. ಹೂವ? ಹೌದು. ನಾರದರ ಕೈಯಲ್ಲಿ ಹೂವ? ಹೌದಮ್ಮ. ಸರಿ, ಬರಿಗೈಯಲ್ಲಿ ಬರಬಾರದೆನ್ನುವಂತ ಪರಿಜ್ಞಾನ ಉಳ್ಳಂತ ನಾರದರು ನನ್ನವರನ್ನು ನೋಡೋಕೆ ಬರುವಾಗ ಹೂ ಹಿಡಿದುಕೊಂಡು ಬಂದಿರಬಹುದು. ಅಮ್ಮ, ಹೂ ಆದ್ರೆ ತೊಂದರೆ ಇಲ್ಲಮ್ಮ. ಇದು ಅಂತಿಂತ ಹೂವಲ್ಲ. ಅಂತಿಂತ ಹೂ ಅಲ್ವಾ? ಏನು ಮಹಾ ಅಂತ ಬೇಕಲ್ಲ? ಅದು ಪಾರಿಜಾತ ಹೂ. ಪಾರಿಜಾತವ? ಹೌದು. ಇದು ಯಾವುದೇ ಒಂದು ಹೊಸ ಹೂ? ಅದು ಸುರಲೋಕದಲ್ಲಿ ಇರುವುದಂತೆ. ಭೂಲೋಕದ ಹೂ ಅಲ್ವಾ? ಅಂತ ಹೂವಮ್ಮ. ಆ ಹೂವನ್ನು ನಾರದರು ತಂದದ್ದು ಮಾತ್ರವಲ್ಲ, ಅವರ ಒಂದು ಆಸೆಯನ್ನು ಕೂಡ ಹೇಳಿದ್ರಮ್ಮ. ನಾರದ್ರ ಹೂ ತಂದು ಆಸೆ ಹೇಳಿದ್ದ? ಹೌದು. ಏನೇ ಅದು? ನಿನ್ನ ಪ್ರೀತಿಯ ಮಡದಿ ಯಾರಿದ್ದಾರೋ ಅವರಿಗೆ ಈ ಹೂವನ್ನು ಮುಡಿಸ್ಬೇಕು ಅಂತ. ನಾರದ್ರು ನನ್ನವರಲ್ಲಿ ಹೇಳಿದ್ದ? ಹೌದು. ನೀ ಮನೆಗೆ ಹೋಗ್ತೀಯಾ? ಯಾಕೆ?
ಬಂದ್ರ ಅಂತ ಇವರು ಸತ್ಯ ಕೇಳ್ತಾ ಉಂಟು. ಹೌದು ಹೌದು ಅವ್ರು ಬರ್ತಾರೆ. ನಾರದ್ರ ಹಾಗೆ ಹೇಳಿದ್ದೆ ಹೌದಂತ ಆದ್ರೆ ಈಗಲೂ ಇನ್ನೊಂದು ಕ್ಷಣದಲ್ಲಿ ನನ್ನ ಮನೆಗೆ ಬರ್ತಾರೆ. ಬರುವುದು ಮಾತ್ರ ಅಲ್ಲ, ಆ ಹೂವನ್ನು ನನಗೆ ತೋರಿಸಿ ನನ್ನ ಮುಡಿಗೆ ಮುಡಿಸ್ತಾರೆ. ಹೌದು. ಮುನಿಪಾನಂದ ಮಾತ ಕೇಳಿ ಮುನಿಪಾನಂದ ಮಾತ ಕೇಳಿ ವನಿತೆಯರು Oh,